ಗೃಹಲಕ್ಷ್ಮಿಗೆ ಬರ್ತಾ ಇದೆ ಹೊಸ ಆ್ಯಪ್. ಖುದ್ದು ಅಧಿಕಾರಿಗಳು ಅಂದರೆ ಸರ್ಕಾರದಿಂದ ಬಂದಿರುವ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಆ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ನಿಮ್ಮನ್ನ ಕೇಳ್ತಾರೆ, ಏನೆಲ್ಲ ದಾಖಲಾತಿಗಳು ನೀವು ತೋರಿಸ್ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ತೋರಿಸ್ಬೇಕಾ, ನಿಮ್ಮ ಮತದಾರರ ಚೀಟಿ ಅಂದರೆ ವೋಟರ್ ಐಡಿನೂ ಕೂಡ ಕೇಳ್ತಾರ. ಸೊ ಯಾವಾಗ ಅರ್ಜಿ ಸಲ್ಲಿಕೆ ಆಗುತ್ತೆ, ಈ ಬಾರಿ ಯಾರಿಗೆಲ್ಲ ಅವಕಾಶ ಇದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಗೃಹಲಕ್ಷ್ಮಿ ಹಣಕ್ಕೆ ಸರ್ಕಾರ ಯಾವ ರೀತಿಯ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ, ಯಾವ ಫಲಾನುಭವಿಗಳಿಗೆ ಹಣ ಬರ್ತಾ ಇದ್ದು ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ, ಸರ್ಕಾರಕ್ಕೆ ಸಂಬಂಧಪಟ್ಟ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಅಥವಾ ಇನ್ನಿತರೆ ಯೋಜನೆಯ ಬಗ್ಗೆ ನೀವು ಮಾಹಿತಿನ ಆದಷ್ಟು ಬೇಗ ಪಡ್ಕೋಬೇಕು ಮತ್ತು ಲೇಟೆಸ್ಟ್ ಮಾಹಿತಿ ನಿಮಗೆ ಸಿಗಬೇಕು ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳ ಮರುಪರಿಶೀಲನೆಗೆ ಸರ್ಕಾರ ಇದೀಗ ಮುಂದಾಗಿದ್ದು, ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಮೊಬೈಲ್ ಆ್ಯಪ್ ಮೂಲಕ ಕಂಪ್ಲೀಟ್ ಮಾಹಿತಿನ ಪಡ್ಕೊಳ್ತಾರೆ. ಹಾಗಾದರೆ ಈ ಹೊಸ ಆ್ಯಪ್ ಯಾವುದು? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಇದೀಗ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಗೃಹಜ್ಯೋತಿ ಯೋಜನೆ ಆಗಿರಬಹುದು, ಎಲ್ಲದರ ಬಗ್ಗೆ ಒಂದಷ್ಟು ಪರಿಷ್ಕರಣೆ ನಡೀತಾ ಇದೆ. ಈಗ ಗೃಹಲಕ್ಷ್ಮಿಗೂ ಕೂಡ ಪರಿಷ್ಕರಣೆ ನಡೀತಾ ಇದೆ. ಪ್ರತಿ ತಿಂಗಳು ಯಜಮಾನಿಗೆ 2,000 ಹಣ ಏನು ಬರ್ತಾ ಇತ್ತು, ಆ ಒಂದು ಯೋಜನೆಯಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ಮರುಪರಿಶೀಲನೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ. ನೋಡಿ ಸ್ನೇಹಿತರೆ, ಅರ್ಹ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹೊಸ ಮೊಬೈಲ್ ಆ್ಯಪ್ ಮೂಲಕ ನಿಮ್ಮ ದಾಖಲಾತಿಗಳನ್ನ ಮನೆ ಬಾಗಿಲಿಗೆ ಬಂದು ಚೆಕ್ ಮಾಡ್ತಾರೆ. ನೀವು ಕೇಳಬಹುದು ಸ್ನೇಹಿತರೆ, ನಾವೇನಾದ್ರೂ ಸೈಬರ್ ಕೇಂದ್ರಕ್ಕೆ ಹೋಗ್ಬೇಕಾ, ಅಂದರೆ ಕರ್ನಾಟಕ ಗ್ರಾಮ ಕೇಂದ್ರಕ್ಕೆ ಹೋಗ್ಬೇಕಾ ಅಥವಾ ಮನೆ ಬಾಗಿಲಿಗೆ ಬರ್ತಾರಾ? ಸರ್ಕಾರ ಯಾಕೆ ಈ ಥರ ಒಂದು ಆಪ್ಷನ್ನ ಕೊಟ್ಟಿಲ್ಲ, ನಾವೇ ಯಾಕೆ ಹೋಗಿ ಮಾಡಿಸ್ಕೋಬಾರ್ದು ಅಂತ. ಸೊ ಯಾವ ಕಾರಣಕ್ಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವಂತಹ ಮಹಿಳೆಯರು ಎಲ್ಲ ಕೂಡ ವಿದ್ಯಾಭ್ಯಾಸನ ಮಾಡಿಲ್ಲ. ಸಾಕಷ್ಟು ಮಹಿಳೆಯರಿಗೆ ಒಂದು ತಾಂತ್ರಿಕ ಜ್ಞಾನ ಕೂಡ ಇರೋದಿಲ್ಲ. ಇದೇ ಕಾರಣಕ್ಕೆ ಸರ್ಕಾರ ಒಂದು ಮಾರ್ಗಸೂಚಿನ ಜಾರಿಗೆ ತರ್ತಾ ಇದೆ. ಸೊ ಈ ಒಂದು ಮಾರ್ಗಸೂಚಿ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ಸರ್ಕಾರದಿಂದ ಬಂದಿರುವ ಒಂದು ಆ್ಯಪ್ ಇರುತ್ತೆ, ಸೊ ಅಪ್ಲಿಕೇಶನ್ ಇರುತ್ತೆ. ಆ ಒಂದು ಅಪ್ಲಿಕೇಶನಲ್ಲಿ ಪ್ರತಿ ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಎಂಟ್ರಿ ಮಾಡ್ತಾರೆ. ಸೊ ಹೀಗೆ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ದಾಖಲಾತಿಗಳನ್ನ ಅವರು ಎಂಟ್ರಿ ಮಾಡಿ ನೀವು ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರೆ ಮತ್ತು ಯಾವುದೇ ರೀತಿಯ ಸರ್ಕಾರಕ್ಕೆ ಸಂಬಂಧಪಟ್ಟ ನಿಯಮಗಳನ್ನ ಇವರು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನಿಯಮಗಳಿಗೆ ಇವರು ಬದ್ಧವಾಗಿದ್ದಾರೆ. ಸೊ ಎಲ್ಲ ನಿಯಮಗಳನ್ನ ಇವರು ಪಾಲಿಸಿದ್ದಾರೆ ಅಂತ ಗೊತ್ತಾದರೆ ನಿಮ್ಮ ಒಂದು ಹೆಸರು ಗೃಹಲಕ್ಷ್ಮಿ ಯೋಜನೆಯ ಅರ್ಹರ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತೆ. ನಿಮ್ಮ ಹೆಸರು ಗೃಹಲಕ್ಷ್ಮಿ ಯೋಜನೆಯ ಅರ್ಹರ ಪಟ್ಟಿಯಲ್ಲಿ ಸೇರಿಕೊಂಡ್ರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಉಳಿಯೋದು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದು. ಇದೇ ಕಾರಣಕ್ಕೆ ಸರ್ಕಾರ ಈ ರೀತಿಯ ಹೊಸ ಮಾರ್ಗಸೂಚಿಗಳನ್ನ ಜಾರಿಗೆ ತರ್ತಾ ಇದೆ. ಈ ಒಂದು ಮರುಪರಿಶೀಲನೆಯಲ್ಲಿ ಎಲ್ಲ ರೀತಿಯ ಫಲಾನುಭವಿಗಳು ಅರ್ಜಿನ ಸಲ್ಲಿಸೋದಕ್ಕೆ ಆಗಲ್ಲ, ಮರುಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದ್ದು, ಮೊದಲನೇದಾಗಿ ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನೀವು ಗೃಹಲಕ್ಷ್ಮಿಗೆ ಮರು ಅರ್ಜಿನ ಸಲ್ಲಿಸ್ಬೋದು ಮತ್ತು ಮರುಪರಿಶೀಲನೆ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ BPL ಇಂದ APL ರೇಷನ್ ಕಾರ್ಡ್ ಆಗಿದ್ರೂ ಕೂಡ ನೀವು ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸ್ಬೋದು, ಅಂದರೆ ಮರು ಅರ್ಜಿನ ಹಾಕಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ನೀವು ಅಪ್ಡೇಟ್ ಮಾಡಿಸಿರೋದಿಲ್ಲ ಮತ್ತು ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರೋದಿಲ್ಲ ಮತ್ತು ನಿಮ್ಮ ಒಂದು ಬ್ಯಾಂಕಿಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರೋದಿಲ್ಲ. ಸೊ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ ಬ್ಯಾಂಕಿಗೆ ಹೋಗಿ ನಾವು ಈ ಒಂದು ಕೆಲಸನ ಮಾಡಬೇಕು ಅಂತ. ಸೊ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರಲ್ಲ, ಆ ಒಂದು ಅಧಿಕಾರಿಗಳ ಸಹಾಯದಿಂದನೇ ನೀವು ಎಲ್ಲ ರೀತಿಯ ಒಂದು ತಿದ್ದುಪಡಿನ ಮಾಡಿಸ್ಕೋಬೋದು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣನ ಬರೋ ಥರ ನೀವು ಮಾಡ್ಕೋಬೋದು. ನೀವು ಈಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಸಹಾಯದಿಂದನೇ ನೀವು ತಿದ್ದುಪಡಿನ ಮಾಡಿಸ್ಕೊಂಡು ಗೃಹಲಕ್ಷ್ಮಿಗೆ ನಿಮ್ಮ ಮರು ಅರ್ಜಿನ ಸಲ್ಲಿಸಬೇಕು. ಒಂದು ವೇಳೆ ನೀವು ಹೊಸದಾಗಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಬೇಕು ಅಂದರೆ ಸರ್ಕಾರ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮ ಊರಿಗೆ ಹತ್ತಿರವಿರುವ ಕರ್ನಾಟಕ ಗ್ರಾಮ ಅಥವಾ ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಗೃಹಲಕ್ಷ್ಮಿಗೆ ಹೊಸ ಅರ್ಜಿನ ಸಲ್ಲಿಸಿ ಆ ಒಂದು ಸೌಲಭ್ಯನ ಪಡಿಬೇಕು ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ನೋಡಿ ವೀಕ್ಷಕರೇ, ಅರ್ಜಿ ಸ್ವೀಕಾರದ ವೇಳೆ ಬಯೋಮೆಟ್ರಿಕ್ ಫೇಸ್ ರೆಕಗ್ನೇಷನ್ ಅನ್ನು ಕೇಳ್ತಾರೆ. ಅಂದರೆ ನಿಮ್ಮ ಒಂದು ಫೇಸ್ನ ಕೂಡ ರೆಕಗ್ನೈಸ್ ಮಾಡೋಕ್ಕೆ ಅವರು ಒಂದು ಮಷೀನಲ್ಲಿ ನಿಮ್ಮ ಒಂದು ಫೇಸ್ನ ಕೂಡ ಸ್ಕ್ಯಾನ್ ಮಾಡ್ತಾರೆ. ಇದರ ಜೊತೆಗೆ ರಾಜ್ಯದಲ್ಲಿನ ಬ್ಯಾಂಕ್ ಖಾತೆ ವಿವರ ಕೂಡ ನೀಡಬೇಕು. ಇದು ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ ನೋಡಿ. BPL ಆಗಿರಬಹುದು, APL ಕಾರ್ಡ್ದಾರರು ಅರ್ಹರಾಗಿರ್ತಾರೆ ಈ ಒಂದು ಮರು ಅರ್ಜಿನ ಸಲ್ಲಿಸೋದಕ್ಕೆ. ಆದರೆ
ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ನ ಕಟ್ತಾ ಇರೋದು ಮತ್ತು GST ಪಾವತಿದಾರರು ಈ ಒಂದು ಯೋಜನೆಯಲ್ಲಿ ಅರ್ಹತೆಗಳನ್ನ ಕಳ್ಕೊಂಡಿರ್ತಾರೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಸರ್ಕಾರಕ್ಕೆ ನೀವು ತೆರಿಗೆನ ಕಟ್ತಾ ಇದ್ರೆ ನೀವು ಗೃಹಲಕ್ಷ್ಮಿಗೆ ಅರ್ಹರೇ ಅಲ್ಲ. ಸರ್ಕಾರ ನಿಮ್ಮ ಒಂದು ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕನ್ಸಿಡರ್ ಕೂಡ ಮಾಡೋದಿಲ್ಲ. ಮತ್ತು ಜಾತಿ ಪ್ರಮಾಣ ಪತ್ರದ ಒಂದು ಅಗತ್ಯ ಕೂಡ ಇದೆಯಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ನೋಡಿ ವೀಕ್ಷಕರೇ, ಸದ್ಯಕ್ಕೆ ಸರ್ಕಾರ ಜಾತಿ ಮತ್ತು ಪ್ರಮಾಣ ಪತ್ರನ ಯಾವುದೇ ರೀತಿನ ಕೇಳ್ತಾ ಇಲ್ಲ. ಸೊ ನೀವು ಗೃಹಲಕ್ಷ್ಮಿಯ ಫಲಾನುಭವಿಗಳು ಆಲ್ರೆಡಿ ಆಗಿದ್ದರೆ ನಿಮ್ಮ ಒಂದು ದಾಖಲಾತಿಗಳನ್ನ ಮರು ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಿಮ್ಮ ಹತ್ರ ವೋಟರ್ ಐ ಡಿ ಇರಬೇಕು. ಯಾಕಂದರೆ ಸಾಕಷ್ಟು ಫಲಾನುಭವಿಗಳ ಹತ್ರ ವೋಟರ್ ಐ ಡಿ ಕೂಡ ಇಲ್ಲ. ಅಂದರೆ ನೀವು ಎಲೆಕ್ಷನಲ್ಲಿ ವೋಟ್ ಹಾಕ್ತಾ ಇರಬೇಕು, ನಿಮ್ಮ ಹತ್ರ ಇರುವಂತಹ ಒಂದು ವೋಟರ್ ಐ ಡಿ ಆಕ್ಟಿವ್ ಆಗಿರಬೇಕು. ಒಂದು ವೇಳೆ ವೋಟರ್ ಐ ಡಿ ಇಲ್ಲ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಅರ್ಹರಲ್ಲ. ಈಗಾಗಲೇ ಸರ್ಕಾರ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿಗೆ ನೀವು ಮರು ಅರ್ಜಿನ ಹಾಕಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದೆ. ನೋಡಿ, ಒಂದು ವೇಳೆ ಮೃತರ ಪರವಾಗಿ ನಿಮ್ಮ ಮನೆಯ ಸದಸ್ಯರು ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದಾರೆ, ಸೊ ಆ ಒಂದು ಫಲಾನುಭವಿಗಳು ಮರಣ ಹೊಂದಿದ್ದಾರೆ, ಸೊ ಅವರ ಹೆಸರಲ್ಲಿ ನೀವು ಮತ್ತೆ ಗೃಹಲಕ್ಷ್ಮಿಗೆ ಮರು ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ಕಾರದಿಂದ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿಯಲ್ಲಿ ಈ ರೀತಿಯ ಹೊಸ ಬದಲಾವಣೆಗಳನ್ನ ಬರ್ತಾ ಇದೆ? ನಾರ್ಮಲ್ ಆಗಿ ಈಗ ನಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇತ್ತು, ಅದೇ ರೀತಿ ಹಣನ ಕೊಡ್ಬೋದಲ್ಲ, ಯಾವ ಕಾರಣಕ್ಕೆ ಈ ರೀತಿಯ ಬದಲಾವಣೆಗಳನ್ನ ಜಾರಿಗೆ ತಂದಿದೆ ಅಂತ. ನೋಡಿ ವೀಕ್ಷಕರೇ, ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಕೆಲವೊಂದು ಚರ್ಚೆಗಳನ್ನ ನಡೆಸಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಆ ಒಂದು ಹಣ ಅರ್ಹ ಫಲಾನುಭವಿಗಳಿಗೂ ಹೋಗ್ತಾ ಇದೆ ಮತ್ತು ಅನರ್ಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಹಾಗಾದರೆ ಯಾವ ರೀತಿ ಸರ್ಕಾರಕ್ಕೆ ಈ ಒಂದು ವಿಷಯ ತಿಳಿದು ಬಂತು ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವಂತಹ ಲೋಪದೋಷಗಳು ಏನೇನು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಮೊದಲನೆಯ ಒಂದು ಲೋಪದೋಷ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಆ ಒಂದು ಫಲಾನುಭವಿಗಳ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ಲ, ಆದರೆ ರೇಷನ್ ಕಾರ್ಡ್ ಹೊಂದಿದ್ದಾರೆ. ಸೊ ಆ ಒಂದು ರೇಷನ್ ಕಾರ್ಡ್ನ ಕೊಟ್ಟು ಅವರು ಗೃಹಲಕ್ಷ್ಮಿ ಯೋಜನೆಯ ಒಂದು ಸೌಲಭ್ಯನ ಪಡಿತಾ ಇದ್ದಾರೆ. ಪ್ರತಿ ತಿಂಗಳು 2,000 ಹಣನ ಪಡಿತಾ ಇದ್ದಾರೆ. ಇದೇ ಕಾರಣಕ್ಕೆ ನಿಮ್ಮ ಹತ್ರ ವೋಟರ್ ಐ ಡಿ ಇದ್ರೆ ಮಾತ್ರ ಗೃಹಲಕ್ಷ್ಮಿಗೆ ನೀವು ಅರ್ಹರು ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಅದೇ ರೀತಿ ಎರಡನೆಯ ಒಂದು ಲೋಪದೋಷ ಬಂದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳು ಮರಣ ಹೊಂದಿದ್ದಾರೆ, ಆದರೆ ಮರಣ ಹೊಂದಿರುವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಏನು ಹಣ ಬರ್ತಾ ಇದೆ ಆ ಒಂದು ಹಣನ ಮನೆಯ ಸದಸ್ಯರು ಒಂದು ಫೋನ್ಪೇಯಲ್ಲಿ ಟ್ರಾನ್ಸ್ಫರ್ ಮಾಡೋದಿರ್ಬೋದು ಮತ್ತು ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದಿರುವ ಒಂದು ಹಣನ ATM ಮೂಲಕ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಸೊ ಫಲಾನುಭವಿಗಳು ಮರಣ ಹೊಂದಿದ್ರು ಅವರ ಬ್ಯಾಂಕ್ ಖಾತೆಗೆ ಹಣ ಇನ್ನೂ ಹೋಗ್ತಾ ಇದೆ. ಇದೇ ಕಾರಣಕ್ಕೆ ಮರಣ ಹೊಂದಿರುವ ಫಲಾನುಭವಿಗಳ ಒಂದು ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿ ಅಥವಾ ಯಾವುದೇ ರೀತಿಯ ಹೊಸ ಫಲಾನುಭವಿಗಳಿಗೆ ನಾವು ಅವಕಾಶ ಕೊಡಬೇಕು. ಮರಣ ಹೊಂದಿರುವ ಫಲಾನುಭವಿಗಳಿಗೆ ಸುಮ್ಮನೆ ನಾವು ಹಣನ ಹಾಕ್ತಾ ಇದ್ದೀವಿ ಅಂತ ಸರ್ಕಾರಕ್ಕೆ ತಿಳಿದು ಬಂದಿದ್ದು ಇದೀಗ ಹೊಸ ರೀತಿಯ ಒಂದು ಮಾಹಿತಿಗಳನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ಇಲ್ಲಿ ಮತ್ತೊಂದು ಲೋಪದೋಷ ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಹಾಕಬೇಕಾದ್ರೆ ತಿಳಿದು ಬಂದಂಥ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಇರುವಂತಹ ಬ್ಯಾಂಕ್ ಖಾತೆಗಳಿಗೂ ಹಣ ಹೋಗ್ತಾ ಇದೆ ಮತ್ತು ಬೇರೆ ರಾಜ್ಯದಲ್ಲಿ ಹೊಂದಿರುವ ಬ್ಯಾಂಕ್ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಉದಾಹರಣೆಗೆ ನೀವು ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಅಕೌಂಟ್ನ ಹೊಂದಿರ್ತೀರಾ, ಸೊ ನೀವು ಕರ್ನಾಟಕದ ಫಲಾನುಭವಿಗಳಾಗಿರ್ತೀರಾ. ಖಾತೆಗಳಿಗೆ ಹಣ ಜಮಾ ಆಗಬೇಕಾದ್ರೆ ಬೇರೆ ರಾಜ್ಯದಲ್ಲಿರುವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ, ಆದರೆ ಕರ್ನಾಟಕ ಫಲಾನುಭವಿಗಳು ಹೊಂದಿರುವ ಬ್ಯಾಂಕ್ ಆಗಿದೆ ಅಂತ ಸರ್ಕಾರಕ್ಕೆ ತಿಳಿದು ಬಂದಿದೆ. ಇದೇ ಕಾರಣಕ್ಕೆ ಸರ್ಕಾರ ಈ ರೀತಿಯ ಮರು ನೋಂದಣಿ ಪ್ರಕ್ರಿಯೆ ಮತ್ತು ಮರು ಅರ್ಜಿ ಪ್ರಕ್ರಿಯೆನ ಶುರು ಮಾಡಿದೆ. ಅದೇ ರೀತಿ ಸರ್ಕಾರ ಯಾವ ಫಲಾನುಭವಿಗಳು ನೀವು ಸ್ವಯಂ ಪ್ರೇರಿತವಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ, ಆದರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡಿತಾ ಇದ್ದೀವಿ, ನಮ್ಮ ಹೆಸರನ್ನ ಗೃಹಲಕ್ಷ್ಮಿಯ ಪಟ್ಟಿಯಿಂದ ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಕೊತೀರಾ, ಇದು ಕೂಡ ಒಂದು ಮುಖ್ಯವಾದ ಒಂದು ಒಳ್ಳೆ ಕೆಲಸ ಅಂತ ಸರ್ಕಾರ ಹೇಳ್ತಾ ಇದೆ. ಯಾಕಂದರೆ ಸರ್ಕಾರ ಪ್ರತಿ ಫಲಾನುಭವಿಗಳ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಕಾಲಾವಕಾಶ ಬೇಕಾಗುತ್ತೆ. ಅದೇ ಕಾರಣಕ್ಕೆ ನೀವು ಗೃಹಲಕ್ಷ್ಮಿ ಹಣನ ಪಡಿತಾ ಇದ್ದು ನೀವು ಸರ್ಕಾರಕ್ಕೆ ಒಂದು IT ಅಂದರೆ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀರಾ ಮತ್ತು GST ಪೇಯರ್ ಕೂಡ ಆಗಿರ್ತೀರಾ. ಅದೇ ರೀತಿ ಯಾವುದೇ ರೀತಿಯ ಕರ್ನಾಟಕದ ಒಂದು ಗವರ್ನಮೆಂಟ್ ಕೆಲಸದಲ್ಲಿ ಕೂಡ ಇರ್ತೀರಾ. ಸೊ ಈ ಥರ ಇದ್ದಾಗ ನೀವು ನಿಮ್ಮ ಒಂದು ಹೆಸರನ್ನ ಸ್ವಯಂ ಪ್ರೇರಿತವಾಗಿ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಆದಷ್ಟು ಬೇಗ ಈ ಒಂದು ಪ್ರಕ್ರಿಯೆ ಏನಿದೆ ಅಂದರೆ ಮರು ಪ್ರಕ್ರಿಯೆ ಏನಿದೆ ಅದು ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ ಅಂತ ನೀವು ತಿಳಿಸೋದ್ರಿಂದ ಆದಷ್ಟು ಬೇಗ ಪ್ರತಿ ಫಲಾನುಭವಿಗಳ ದಾಖಲಾತಿಗಳನ್ನ ಮರು ಪರಿಶೀಲನೆ ಮಾಡಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನು ಅಂದರೆ ಫಲಾನುಭವಿಗಳು ಹೊಂದಿರುವಂತಹ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್
ಇರಬೇಕು. ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಸರ್ಕಾರ ಆ ಒಂದು ಫಲಾನುಭವಿಗಳಿಗೆ DBT ಮೂಲಕ ಹಣನ ಜಮಾ ಮಾಡ್ತಾ ಇದೆ. ಆದರೆ ಆ ಒಂದು ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ ಏನಿದೆ, ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗ್ತಿದ್ರು ಆ ಒಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ. ಸುಮಾರು ವರ್ಷಗಳಿಂದ ಫಲಾನುಭವಿಗಳು ₹1 ಕೂಡ ಆ ಒಂದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ಲ. ಇದೇ ಕಾರಣಕ್ಕೆ ಸುಮಾರು 60 ಕೋಟಿಗಿಂತ ಅಧಿಕ ಹಣ ಒಂದು ಸರ್ಕಾರಕ್ಕೆ ನಷ್ಟವಾಗಿದೆ. ಇದೇ ಕಾರಣಕ್ಕೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ಬರುತ್ತೆ. ಈಗಾಗಲೇ ಸರ್ಕಾರದಿಂದ ಕೆಲವು ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಗ್ರಾಮ ಅಭಿವೃದ್ಧಿ ಕಡೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಕೊಟ್ಟಿರುವ ಒಂದು ಆ್ಯಪ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬಂದು ಪ್ರತಿ ಫಲಾನುಭವಿಗಳ ದಾಖಲಾತಿಗಳನ್ನ ಕೇಳ್ತಾರೆ. ಇಲ್ಲಿ ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ID ಬೇಕಾಗುತ್ತೆ. ಅಂದರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಫಾರ್ಮ್ ಕೊಟ್ಟಿರ್ತಾರಲ್ಲ, ಆ ಒಂದು ಫಾರ್ಮ್ ಮೂಲಕ ಅಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರ್ನ ಎಂಟ್ರಿ ಮಾಡ್ಕೋತಾರೆ ಮತ್ತು ನಿಮ್ಮ ಮನೆಯ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತು ನೀವು ಫಲಾನುಭವಿಗಳು ನಿಮ್ಮ ಆಧಾರ್ ಕಾರ್ಡ್ನ ಕೊಡಬೇಕಾಗುತ್ತೆ. ನಿಮ್ಮ ವೋಟರ್ ID ಕೂಡ ಕೊಡಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಮ ಪತಿಯ ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ. ವೋಟರ್ ID ಏನಕ್ಕೆ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ವೋಟರ್ ID ಲಿಸ್ಟಲ್ಲಿ ಹೆಸರುಗಳು ಬದಲಾಗುತ್ತೆ, ಹೊಸ ಹೆಸರುಗಳು ಬರುತ್ತೆ ಮತ್ತು ಹಳೆಯ ಒಂದು ಲಿಸ್ಟಲ್ಲಿರುವಂತಹ ಫಲಾನುಭವಿಗಳ ಒಂದು ಹೆಸರು ಕೂಡ ಕ್ಯಾನ್ಸಲ್ ಆಗುತ್ತೆ. ಇದೇ ಕಾರಣಕ್ಕೆ ಪ್ರತಿ ವರ್ಷವೂ ಕೂಡ ವೋಟರ್ ಐಡಿಗಳು ಚೇಂಜ್ ಆಗ್ತಾವಲ್ಲ, ಇದೇ ಕಾರಣಕ್ಕೆ ನೀವು ನಿಮ್ಮ ವೋಟರ್ ಐಡಿನ ಕೊಡಬೇಕು ಮತ್ತು ನೀವು ಕರ್ನಾಟಕದಲ್ಲಿ ಇರೋರಾಗಿದ್ದರೆ ಮಾತ್ರ ನೀವು ಗೃಹಲಕ್ಷ್ಮಿ ಹಣನ ಪಡಿಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ರೇಷನ್ ಕಾರ್ಡ್ನ ಹೊಂದಿದ್ದಾರೆ, ಆದರೆ ಅವ್ರ ಹತ್ರ ಕರ್ನಾಟಕದ ಒಂದು ವೋಟರ್ ಐಡಿ ಕೂಡ ಇಲ್ಲ. ಇದೇ ಕಾರಣಕ್ಕೆ ಸರ್ಕಾರ ಸಾಕಷ್ಟು ರೀತಿಯ ಹೊಸ ಬದಲಾವಣೆಗಳನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ರೀತಿಯ ಬದಲಾವಣೆಗಳು ಬರುತ್ತೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಹೊಸ ರೀತಿಯ ಬದಲಾವಣೆಗಳು ಬಂದಿದ್ದು ಫಲಾನುಭವಿಗಳು ಅವರ ಹೆಸರನ್ನ ಗೃಹ ಜ್ಯೋತಿನಿಗೆ ಮರು ನೋಂದಣಿ ಮಾಡ್ಕೋತಾ ಇದ್ದಾರೆ. ಇದೇ ರೀತಿ ಗೃಹಲಕ್ಷ್ಮಿಯಲ್ಲೂ ಕೂಡ ಆಗುತ್ತೆ. ನಂತರ ಕೆಲವು ದಿನಗಳಲ್ಲಿ ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಕೂಡ ಜಮಾ ಆಗುತ್ತೆ. ಒಂದು ವೇಳೆ ಫಲಾನುಭವಿಗಳು ಈಗಾಗಲೇ ಮರು ನೋಂದಣಿ ಮಾಡ್ಕೊಂಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದಂಥ ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಮತ್ತು ಮೇ ತಿಂಗಳ ಹಣ ಪೆಂಡಿಂಗ್ ಇದ್ರೆ ಮೇ ತಿಂಗಳ ಹಣನ ಕೂಡ ಸರ್ಕಾರ ಕರ್ನಾಟಕದ ಪ್ರತಿ ಫಲಾನುಭವಿಗಳಿಗೆ ಜಮಾ ಮಾಡುತ್ತೆ. ಪ್ರತಿ ತಿಂಗಳು ತಿಂಗಳ 15ನೇ ತಾರೀಕು ನಂತರ ತಿಂಗಳ 25ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ಫಲಾನುಭವಿಗಳಿಗೂ ಬರುತ್ತೆ. ಇದೇ ರೀತಿ ಈ ಜುಲೈ ತಿಂಗಳಲ್ಲೂ ಕೂಡ ಬರುತ್ತೆ. ಕೆಲವೇ ದಿನಗಳ ಕಾಲ ವೇಟ್ ಮಾಡಿ ಮತ್ತು ಈ ಒಂದು ಮಾಹಿತಿನ ನಿಮ್ಮ ಒಂದು ಪ್ರತಿಯೊಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಾರಣಕ್ಕೆ ಈ ರೀತಿ ಬದಲಾವಣೆಗಳು ಬರ್ತಾ ಇದೆ, ಏನಕ್ಕೆ ಸರ್ಕಾರ ಬದಲಾವಣೆಗಳನ್ನ ತರ್ತಾ ಇದೆ ಮತ್ತು ಗೃಹಲಕ್ಷ್ಮಿಗೆ ಮರು ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ, ಇದಿಷ್ಟು ಸರ್ಕಾರದಿಂದ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹೊಸ ಮಾಹಿತಿ ಆಗಿದೆ. ಮತ್ತು ಸಾಕಷ್ಟು ರೀತಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.